ನಮ್ಮ ಅಮ್ಮಂಗೆ ಹೇಳಿದೀನಿ ಸರ್ನ ಹೋಗ್ಬಿಟ್ಟು ಕರ್ಕೊಬಿಟ್ಟು ಬಾ ಎಲ್ಲರನ್ನೂ ಅಂತ ಹೇಳ್ಬಿಟ್ಟು ಅಂತೆ ಪುರೋಹಿತರನ್ನೆಲ್ಲ ಕರ್ಕೊಬಿಟ್ಟು ಬಾ ಸರ್ನ ಅಂತ ಹೇಳ್ಬಿಟ್ಟು ಆಯ್ತು ಹೇಳು ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋರೆ ಈ ಪುರೋಹಿತರು ಬರ್ತಾರೆ ದೇವಸ್ಥಾನ ಮುಂದೆ ನೀ ಪೂಜೆ ಹಾರಾಕ್ಬಿಟ್ಟು ಪೂಜೆ ಗೀಜೆ ಮಾಡ್ಬಿಡ್ತಾರೆ ಆಮೇಕಿಂದ ಎಲ್ಲರೂ ಹೊತ್ಕೊಂಡು ಬೆಂಗ್ಳೂರ್ಗನ ಓಡಾಡ್ಕೊಬಿಟ್ಟು ಬರೋಣ ಕಣತ್ತೆ ಹಂಗೆ ನಮ್ಮ ಅಮ್ಮನೂ ಬರ್ತದೆ ನಮ್ಮ ಅಮ್ಮಂಗೂ ಹೇಳಿವ್ನಿ ಎಲ್ಲರೂ ಹೋಗ್ಬಿಟ್ಟು ಓಡಾಡ್ಕೊಬಿಟ್ಟು ಬರೋಣ. ಅಮ್ಮ ಇಲ್ಲಿ ಊರ್ ಮುಂದೆ ನಿಲ್ಲಿಸ್ಬಿಟ್ಟು ಯಾಕೆ ಪೂಜೆ ಮಾಡ್ಬೇಕಿತ್ತು? ಅಲ್ಲೇ ಮನೆ ಹತ್ರನೇ ನಿಲ್ಲಿಸ್ಬೋದಿತ್ತಲ್ಲ. ಸುಮ್ಮನೆ ಊರ್ ಮುಂದೆ ಏನು ತಗೊಂಡ್ಬಿಟ್ಟು ಬಂದ್ರಿ ಕಾರಣ? ಇದೇನು ಹೊಸದಾಗಿ ಇದು ಮಾಡ್ತಿದ್ಯಲ್ಲಮ್ಮ ನೀನು? ಸುಮ್ನಿರ್ಲ ನಿಂಗೇನ್ ಗೊತ್ತಾಗ್ತದೆ? ನಿನ್ಗೇನಾದ್ರೂ ಸ್ವಲ್ಪ ನನ್ನ ತಲೆಗೆ ಬುದ್ಧಿದ್ರೆ ತಾನೆ ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಳ್ಳಿ ಅಂತ ನಿಲ್ಸಿರೋದಿಲ್ಲ. ಎಷ್ಟು ಜನ ಯಪ್ಪ 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 ಏನವ್ರು 30 ಲಕ್ಷ ರೂಪಾಯಿ 32 ಲಕ್ಷ ರೂಪಾಯಿ ಕಾರ್ ತಂದಿದ ತಕ್ಷಣನೇ ಏನ್ ಬಿಲ್ಡಪ್ಪೋ ಹಂಗಂತೆ ಹಿಂಗಂತೆ ಹಂಗಂತೆ ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ನಾವು 42 ಲಕ್ಷ ರೂಪಾಯಿ ಫಾರ್ಚುನರ್ ಕಾರ್ ತಂದಿದೀವಿ. ನಾವಿಷ್ಟು ಬಿಲ್ಡಪ್ ಕೊಡ್ಲಿಲ್ಲ ಅಂತಂದ್ರೆ ಚೆನ್ನಾಗಿರ್ತೈತಾ ಹೇಳು? ಅದಕ್ಕೆ ಊರ ಎಲ್ಲ ನೋಡಿ ಉರ್ಕೊಂಡಿ ಅಂತಾನೆ ಇಷ್ಟು ದೊಡ್ಡ ಕಾರ್ ತಂದ್ಬಿಟ್ಟು ಊರ್ ಮುಂದೆ ನಿಲ್ಸಿರೋದು. ಈಗ ನೋಡ್ತಾ ಇರು ಒಬ್ಬೊಬ್ರು ಬಂದ್ಬಿಟ್ಟು ನಮ್ಮ ಬಗ್ಗೆ ಹೆಂಗ್ ಉರ್ಕೊಂಡು ಸಾಯ್ತಾರೆ ಅಂತ ಹೇಳ್ಬಿಟ್ಟು. ನೀನು ಹಳ್ಳಿಗೆ ಬಂದ್ಬಿಟ್ಟು ಇದೇ ತರ ಆಗ್ಬಿಟ್ಟಿದ್ಯಮ್ಮ. ಮೊದ್ಲು ಈ ತರ ಇರ್ಲಿಲ್ಲ, ಎಷ್ಟು ಡೀಸೆಂಟ್ ಆಗಿದ್ದೆ. ಈಗ ನೋಡು ಆ ಹೊಟ್ಟೆ ಉರಿ ಈ ಹೊಟ್ಟೆ ಉರಿ ಅದು ಇದು ಅಂತ ಇಷ್ಟುದ್ದ ಮಾತಾಡ್ತೀಯ. ಸರಿ ಬಿಡು, ಬೇಗ ಪುರೋಹಿತರು ಬಂದ್ರೆ ಬೇಗ ಪೂಜೆ ಮುಗಿಸ್ಬಿಟ್ಟು ಕಾರೊಂದು ರೌಂಡಾರು ತಗೊಂಡೋಗ್ಬೇಕು. ನನ್ಗಂತೂ ಹೊಸ ಕಾರು ಅಂದ್ರೆ ಏನೋ ಒಂಥರ ಹುಮ್ಮಸ್ಸು. ಅತ್ತೆ ಇರಿ ನಮ್ಮಮ್ಮ ಕರ್ಕೊಂಡು ಬರ್ತಾರೆ ಪುರೋಹಿತ್ರನ. ಅಯ್ಯೋ ಮಗಳೇ, ಇದೇನ್ಲೇ ಕಾರು ಅಂಬಾರಿನೋ ಇಷ್ಟು ದೊಡ್ಡದಾಗಿ ಎಂಥ ಸಂದಕೈತಲ್ಲೇ ಕಾರು. ಎಷ್ಟು ಲಕ್ಷ ರೂಪಾಯಿ ಕಾರ ಇದು? ಅಮ್ಮ 42 ಲಕ್ಷ ರೂಪಾಯಿ ಕಾರು. ಅಬ್ಬಿ ನನ್ನ ಕಣ್ಣೇನಿಯ ಬೀಳ್ತದಲ್ಲೇ ಮಗಳೇ. ನನ್ನ ಮಗಳು ಊರಾಗೇನಿಯ ಫೇಮಸ್ ಆಗೋಗ್ಬಿಟ್ಲು ಮಗಳೇ. ನಾವು ಒಂದು ಕಾರ್ ತಗೋಬೇಕು ಅಂತ ಅನ್ಕೊಂಡಿದೀವಿ ಮಗಳೇ, ಸ್ವಿಫ್ಟು. ನಮಗೂ ನಿಮ್ಮ ಅಪ್ಪಂಗೂ ಸಾಕು, ಇಂಥ ದೊಡ್ಡ ಕಾರ್ ಇಲ್ಲ ಅಂದ್ರೂ ಒಂದು ಸ್ವಿಫ್ಟನ್ನು ತಗೊಂಡು ಓಡಾಡನಿ ಅಂತ ಹೇಳ್ಬಿಟ್ಟು ಅನ್ಕೊಬಿಟ್ಟಿದ್ದೀವಿ ಮಗಳೇ. ನಿಮ್ಮ ಅಜ್ಜಿನೂ ಮನೆಗೆ ಬಂದೈತೆ, ಅದೃಷ್ಟ ಲಕ್ಷ್ಮಿ ಬಂದಾಗ ಬಂದ್ಬಿಟ್ಟೈತೆ ಮನೆಗೆ. ಅದಕ್ಕೆ ನಾವುನ್ವೇ ತಗೊಳ್ಳೋಣ, ನೀವುನ್ವೇ ಬಂದ್ರೆ ಬುಕ್ ಮಾಡ್ಬಿಡೋಣ, ಇದೇ ಕಾರಾಗ ಹೋಗ್ಬಿಟ್ಟು ಬುಕ್ ಮಾಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೆ. ಏನಮ್ಮ ನೀವು ಕಾರ್ ತಗೋತಾ ಇದ್ದೀರಾ? ಮತ್ತೆ ಸುಮ್ಕೆನಾ ನಾವು ಕಾರ್ ತಗೊಳ್ದೆ ಇರ್ತೀವ? ತಗೊಳ್ಳೋದೇನಿಯ ಕಾಸು ಅದೆಲ್ಲ ಆಮೇಕಿಂದ ಹೇಳ್ತೀನಿ, ಸುಮ್ಕಿರು. ನಿನ್ನ ಮನೆ ಕರ್ಕೊಂಡೋಗಿ ಆಮೇಕಿಂದ ಹೇಳ್ತೀನಿ. ಪುರೋಹಿತರಿಗೆ ಹೇಳ್ಬಿಟ್ಟು ಬಂದೆ, ಬನ್ನಿ ಪುರೋಹಿತ್ರೆ ಅಂತ ಹೇಳ್ಬಿಟ್ಟು ಆಯ್ತಾಯ್ತು ಈಗ ಬಂದೆ ಇರಿ ಅಂತ ಹೇಳ್ಬಿಟ್ಟು ಫಟ್ ಅಂತ ಹೇಳ್ಬಿಟ್ಟು ರೆಡಿಯಾಗಕ್ಕೆ ಹೋಗ್ಬಿಟ್ಟು 42 ಲಕ್ಷ ರೂಪಾಯಿ ಕಾರು ಅಂತ ಹೇಳಿದ ತಕ್ಷಣ ಆವಯ್ಯ ಆಶ್ಚರ್ಯ ಪಟ್ಬಿಟ್ಟ. ಅಯ್ಯೋ ನೀ ಪಾಸ್ಕೂಲ ಹೌದೇನಕ್ಕ, ಅಯ್ಯೋ ಈಗಳಕ್ಕ ಈಗಲೇ ಬಂದೆ ಅಂತ ಪಟ್ ಅಂತ ಹೋಗ್ಬಿಟ್ಟ. ಬಹಳ ಖುಷಿ ಆಗ್ಬಿಟ್ಟಿದೆ. ಊರ್ ಜನ ಯಾರು ಈಚೆ ಕಡೆಗೆ ಬಂದು ನೋಡ್ತಿಲ್ಲ ನೋಡು, ಎಲ್ಲಾರ ಕಣ್ಣುಗಳೂ ಉದುರೋಯ್ತವೆ ಅಂತ ಗೊತ್ತು. ಅದಕ್ಕೇನೆ ಬಂದು ನೋಡಕ್ ಗೊತ್ತಿಲ್ಲ ಯಾರಣ್ಣನವೇ, ಕಿಟಕಿಗಾಸಿ ಬಗ್ಗಿ ನೋಡ್ತಾರೆ. ಎಲ್ಲಾರನು ಯಾರು ಹತ್ರಕ್ಕೆ ಬಂದು ನೋಡಕ್ಕಿಲ್ಲ. ಬಿಡಿ ನೋಡೇನಾಗ್ಬೇಕು. ಕಾರ್ ಮಾತ್ರ ಬಹಳ ಸಂದಕೈತೆ. ಒಳ್ಳೇದಾಗ್ಲಿ. ಪುರೈತೆ ಹೊಸಿ ಸಂಡಾಕ್ ಮಾಡಿ ಪೂಜೆಯ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂ ವರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ನಮಸ್ತೆ ಸು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ನಾರಾಯಣೀ ನಮೋಸ್ತುತೆ. ಓಂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೆ ನಮಸ್ತೆ ನಮಃ. ಎಲ್ಲ ಒಳ್ಳೇದು ಮಾಡಪ್ಪ. ನೋಡಿ ಈಗ ಒಳ್ಳೆ ಕಾಲ ಐತೆ. ಯಾರಾದರೂ ಒಬ್ರು ಒಳಗಡೆ ಕೂತ್ಕೊಂಡು ಇಲ್ಲಿ 4 ಚಕ್ರಕ್ಕೂ ನಿಂಬೆಹಣ್ಣು ಇಕ್ಬಿಟ್ಟು ಎಲ್ಲ ಮುಂದೆ ತಗೊಂಡೋಗಿ ಕಾರಣ ಎಲ್ಲ ಒಳ್ಳೇದಾಯ್ತದೆ. ಎಷ್ಟು ಕೊಟ್ರಿ ಸಾವುಕಾರೇ? 42. ಅಬ್ಬಬ್ಬೋ ಸಾವುಕಾರು ಅಂತ ಹೇಳ್ಬಿಟ್ಟು ಪದೇ ಪ್ರೂವ್ ಮಾಡ್ಕೊತಾನೆ ಇರ್ತೀರ ನೀವಂತೂ. ನಂದೇನಾಯ್ತು ಪುರೋಹಿತ್ರೆ, ನನ್ನ ಹೆಂಡತಿ ನನ್ನ ಮಕ್ಕಳು ನನಗ ಅಯ್ಯೋ ಬೇಕೇ ಬೇಕು ಅಂತ ಹೇಳಿದ್ರ ಆತಾಗ ಯಾವ್ದು ತಗೊಂಡು ಚೆನ್ನಾಗಿರ್ಲಿ ಬಿಡಿ, ಅಯ್ಯೋ ಇನ್ನೇನು ಸತ್ ಮೇಲೆ ಎದೆ ಮೇಲೆ ಹಾಕೊಂಡು ಹೋಗ್ತೀವ, ಅದಕ್ಕೇನೆ ತಗೊಳ್ರಿ ಅಂತ ಹೇಳ್ದೆ. ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಏನೋ ತಗೊಂಡ್ರು ಬಿಡಿ ಆಯ್ತು. ಮಂತಾಗ ಬರ್ರಿ, ಹಂಗೇನೆ ನಿಮ್ಗೆ ಪೂಜೆ ಮಾಡಿದ್ದಕ್ಕೆಲ್ಲ ಇದು ಕೊಡ್ಬೇಕಲ್ಲ ದಕ್ಷಿಣೆ. ಬರ್ತೀನಿ. ನನಗೂ ಈಗ ದೇವಸ್ಥಾನಕ್ಕೆ ಪೂಜೆ ಮಾಡಕ್ಕೆ ಹೋಗ್ಬೇಕು. ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಒಂದೇ ಸಲ ಬರ್ತೀನಿ. ನಿಮ್ಮ ರಾಣಿಯಮ್ಮರೂ ಬಂದು ನೆನ್ನೆ ಪೂಜೆ ಮಾಡಿಸ್ಕೊಂಡು ಹೋದ್ರು. ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಾಗಲಿಲ್ಲ, ಅಲ್ಲೆಲ್ಲೋ ಬೇರೆ ಕಡೆ ಮಾಡಿಸಿದ್ರಂತೆ. ನೆನ್ನೆ ಬಂದು ಮಾಡಿಸ್ಕೊಂಡು ಹೋದ್ರು. ಅದೂ ಇಷ್ಟೇನಾ ಕಾಸು? ಆಯಿತು 42 ಲಕ್ಷ ಅದೂ. ಅಯ್ಯೋ ಆಯಮ್ಮಂಗೆ ಎಲ್ಲಿ ಯೋಗ್ಯತೆ ಐತೆ 42 ಲಕ್ಷ ರೂಪಾಯಿ ಕಾರ್ ತಗೊಳಕ್ಕೆ? 30 25 ಎಷ್ಟು ತಗೊಬಿಟ್ಟು ಬಂದವ್ರು ಅಷ್ಟೇನೆ. 42 ಲಕ್ಷದನ್ನ ಇಡೀ ಊರಾಗೇನೆ ನಾವು ಬಿಟ್ಟು ಯಾರು ತಂದಿಲ್ಲ ಪುರೋಹಿತ್ರೆ. ಇಡೀ ಅಕ್ಕಪಕ್ಕದ ಹಳ್ಳಿನಾಗೇನೆ ಯಾರು ಫಾರ್ಚುನರ್ ಕಾರ್ನ ಮಾಡಿಗಿಲ್ಲ, ನಾವೇನೇನೆ ಮಾಡಿಗಿಲ್ಲ ಫಾರ್ಚುನರ್ ಕಾರ್ನ. ಏನ ಕಣಮ್ಮ ಒಳ್ಳೇದಾಗಲಿ. ನನಗೆ ಕಾರಿಂದೆಲ್ಲ ಬೆಲೆ ಗೊತ್ತಾಗಕ್ಕಿಲ್ಲ. ಬಂದಿದ್ರು ಮಾತಾಡಿದ್ರು ಹಿಂಗೆ ಹೋದ್ರು ಅಷ್ಟೇ ನನಗೆ ಗೊತ್ತಿರೋದು. ನನಗೂ ಏನೂ ಗೊತ್ತಿಲ್ಲ. ಪೂಜೆ ಗೀಜೆ ಮಾಡಿಸ್ಕೊಂಡು ಹೊಂಟ್ರು. ಹೆಂಗೋ ಬಿಡು, ಎಲ್ಲ ಒಳ್ಳೇದಾಗ್ಲಿ ಕಣವ. ಸರಿ ಸಾವುಕಾರೆ, ಎಲ್ಲ ಒಳ್ಳೇದಾಗಲಿ. ದೇವಸ್ಥಾನ ಪೂಜೆ ಮಾಡಕ್ಕೆ ಹೋಗ್ಬೇಕು, ಹೊರಡ್ತೀನಿ. ಸರಿ ಆಯ್ತು.
ಅಲ್ಲ ಊರಾಗಿರಲ್ಲ ಏನ್ ನೆಗದ್ ಬಿದ್ದು ಹೋಗ್ಬಿಟ್ಟವ್ರ ಒಬ್ರು ನಮ್ಮ ಕಾರ್ ನೋಡಕ್ ಈಚೆ ಕಡೆಗೆ ಗೊತ್ತಿಲ್ವಲ್ಲ ಎಲ್ಲ ಒಳಗೂ ಒಟ್ಟುರಿ ಹೇಳು ಇವಳು ಹೇಳ್ದಂಗೆ ಶಾರದಿ ಹೇಳ್ದಂಗೆ ಕಣ್ ಬಿದ್ದೋಯ್ತದೆ ಅಂತ ಹೇಳ್ಬಿಟ್ಟು ಯಾವಳು ಈಚೆ ಕಡೆಗೆ ಬತ್ತಿಲ್ಲ ಏನ್ ಅವಾಗ ಅವ್ರ ಕಾರ್ ತಕೊಳಕ್ ಮಾತ್ರ ಈಚೆ ಕಡೆಗೆ ಬಂದು ಬರ್ತಾ ಇದ್ರು ಇವಾಗ ನೋಡು ಇನ್ ಎಲ್ಲಿ ನಮ್ಮನ್ನ ನೋಡ್ಬಿಟ್ಟು ಇದಾವಾಗ ಬರ್ತದೆ ಅಂತ ಬಂದಿಲ್ವಲ್ಲ ಲೆಕ್ಕಾಕು ಹೊಟ್ಟೆ ಉರಿ ಜನಗಳು ಅಂದ್ರೆ ಹೊಟ್ಟೆ ಉರಿ ಜನಗಳು ಅತ್ತೆ ಉರ್ಕೊಂಡ್ಲಿ ಬಿಡಿ ನಮಗ್ ಗೊತ್ತಿಲ್ವಾ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತೀರಿ ಹೆಂಗ್ ಮಾಡ್ತೀನಿ ಅಂತ ಇವಾಗ ಅತ್ತೆ 42 ಲಕ್ಷ ರೂಪಾಯಿ ಕಾರು ಬಾಳ ಚೆನ್ನಾಗೈತೆ ಕಣತ್ತೆ ಅಪ್ಪ ಇಡೀ ನಮ್ಮ ಊರಾಗೆ ಯಾರೂ ಸೊಸೆನ 42 ಲಕ್ಷ ರೂಪಾಯಿ ಕಾರ ಕೂರ್ಸ್ಕೊಂಡು ಓಡಾಡಿರ ಅಂತ ಮಾತೇ ಇಲ್ಲ ಕಣತ್ತೆ ಆದ್ರೆ ನಮ್ಮ ಮನೆಗೆ ನೋಡಿದ್ರ 32 ಲಕ್ಷದ ಕಾರ್ನಾಗ ಓಡಾಡ್ತಾ ಇದೀವಿ ನಾವು ಹೇಯ್ ನಿನ್ಗೇನ್ ಲೂಸಾ ಅಷ್ಟೋರ ಕಿಳಿಸ್ತಾ ಇದೆಯಲ್ಲ ಸುಮ್ಮನೆ ಇರಕ್ಕೆ ಬರಲ್ಲಲ್ವಾ ನಿನ್ಗೆ ಕೇಳಿಸ್ಕೊಂಬಾರ್ದ ಊರಾಗಿರೋರ್ಗೆಲ್ಲ ಇದು 42 ಲಕ್ಷ ರೂಪಾಯಿ ಕಾರು ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ ಅಂತಾನೆ ಕಿರ್ಚಿದ್ದು ಬೇಕಂತಾನೆ ನಮ್ಮ ಈಚೆ ಕಡೆಗೆ ಬಂದ್ಬಿಟ್ಟು ನೋಡಲ್ಲ ಬನ್ನಿ ಎಲ್ಲರೂ ಪಟ 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 ಅಂತ ಕಾರ ಹತ್ರಿ ಹೋಗೋಣ ಒಂದು ರೌಂಡ್ ಎಲ್ಲ ಬೆಂಗಳೂರು ಓಡಾಡ್ಕೊಂಡು ಪಾರ್ಟಿ ಗಿಟಿ ಮಾಡ್ಕೊಂಡು ಬರೋಣ ಹೆಂಗ ಹೊಸ ವರ್ಷ ಅಲ್ವಾ ಬರೀ ಹೋಗೋಣ ಸರ್ನ ಅಮ್ಮೋ ಅದೇನೋ ಕಾರ್ ಬುಕ್ ಮಾಡ್ಬೇಕು ಅಂದಲ್ಲ ಬಾ ಲೋ ಮಗ ಬಾ ಸರ್ನ ಇಲ್ಲ ಮಗಳೇ ನಿಮ್ಮ ಅಜ್ಜಿ ಒಂದೇ ಐತೆ ನಿಮ್ಮ ಅಜ್ಜಿದಾಗ ಇನ್ನೂ ಮಾತಾಡ್ಬೇಕು ನಾನು ಕಾರ್ ವಿಚಾರಕ್ಕೆ ನಿಂಗೆ ಇನ್ನೂ ಗೊತ್ತಿಲ್ಲ ಏನು ವಿಷಯ ನಿಮ್ಮ ಅಜ್ಜಿದಾಗ ಒಂದು ಕಿತ ಮಾತಾಡ್ಬಿಟ್ಟು ಏನೋ ಇದು ಮಾಡ್ಕೊಂಡು ಬರ್ತೀನಿ ನೀನು ಹೋಗು ಸರಿನಾ ನಾನು ನಿಮ್ಮ ಅಜ್ಜಿದಾಗ ಮಾತಾಡಬೇಕು ಆಮೇಕಿಂದ ಕಾರ್ ತಗೊಳ್ಳೋದು ನೀವು ಹೋಗ್ರಿ ಎಲ್ಲ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದು ಮಾಡ್ತಾನೆ ಹೋಗ್ಬಿಟ್ಟು ಓಡಾಡ್ಕೊಬಿಟ್ಟು ಬರ್ರಿ ಬಾ ಕಾರತ್ ಬಾ ಏನಮ್ಮ ವಿಷಯ ಯಾಕಮ್ಮ ಬರಕ್ಕಿಲ್ಲ ಅಂತಿದ್ಯಾ ಅಯ್ಯೋ ಅದೊಂದು ಅಡ್ಕತೀನಿ ನಿಮ್ಮ ಅಜ್ಜಿಗೆ ಒಂದು 55 ಲಕ್ಷನ ಎಷ್ಟು ದುಡ್ಡು ಬರಬೇಕಂತೆ ಅದು ಗೊತ್ತೈತೆ ಅದಕ್ಕೆ ನಾನು ಯಾರ ತಗೋ ಹೇಳ್ಕೊಂಡಿದ್ದಂಗೆ ಬಾಯಿ ಮುಚ್ಕೊಂಡಿದ್ದೀನಿ 55 ಲಕ್ಷ ಏನಾರ ಬಂತು ಅಂದರೆ ಒಂದು 10 ಲಕ್ಷ ರೂಪಾಯಿ ಕಾರ್ ತಗೊಬಿಟ್ಟು ಇನ್ನು ಉಳಿದಿರೋದಕ್ಕೆಲ್ಲ ಒಡವೆ ಮಾಡಿಸ್ಕೊಂಡು ಜಾಮ್ ಜುಮನಾಗ ಮನೆ ಕಟ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಅನ್ಕೊಬಿಟ್ಟಿದ್ದೀನಿ ಅದಕ್ಕೆ ನಿಮ್ಮ ಅಜ್ಜಿ ಏನಾರ ಆಗಲಿ ಏನಾರ ಬಿಡಲಿ ಉಗಿಲಿ ಅಂತ ನಾನು ಹಾಕೊಂಡು ಚೆನ್ನಾಗಿ ರುಬ್ಬರ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನೇನೇ ಬೇಕು ಅಂತ ನೀನು ಕೊಡಿಸ್ಕೊಂಡು ನಿಮ್ಮ ಅಜ್ಜಿ ಮನೆ ಕರ್ಕೊಬಿಟ್ಟು ಬಂದೀನಿ ನೋಡ್ಕೊತಾ ಇದ್ದೀನಿ ನಿಮ್ಮ ಅಜ್ಜಿನ ನೀನು ಏನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನಾನು ಎಲ್ಲನೂ ಸೆಟ್ ಮಾಡ್ಕೊತೀನಿ ನಮ್ಮ ಜೀವನ ಖುಷಿಯಾಗಿರೋದು 10 ಕೇಣಿಯ ಬಂತು ಸರಿನಾ ನೀನು ಹೋಗಿ ನಿನ್ನ ಗಂಡನ ಜೊತೆ ಓಡಾಡ್ಕೊಂಬಿಟ್ಟು ನಿಮ್ಮ ಅತ್ತೆ ಮಾವನ ಜೊತೆ ಚೆನ್ನಾಗಿ ಓಡಾಡ್ಕೊಂಬಿಟ್ಟು ಬಾ ಹೋಗು ನಾನು ಅಷ್ಟೊತ್ತಿಗೆ ಹೋಗ್ಬಿಟ್ಟು ನಿಮ್ಮ ಅಜ್ಜಿನ ಎಲ್ಲ ಒಪ್ಪಿಸ್ಬಿಡ್ತೀನಿ ಸರಿನಾ ಹೌದೇನಮ್ಮ ಅಯ್ಯೋ ನಮ್ಗೆ ಅದೃಷ್ಟದ ಮೇಲೆ ಅದೃಷ್ಟ ಅಮ್ಮ ನೀನು ಕಾರ್ ತಗೋಬೇಕು ನಮ್ಮ ಮನೆಗೂ ಕಾರ್ ಇರಬೇಕು ನಿಮ್ಮ ಮನೆಗೂ ಕಾರ್ ಇರಬೇಕು ಎಲ್ಲರೂ ನೋಡು ಹಂಗೆ ಸತ್ತೋಗ್ಬಿಡ್ಬೇಕು ಹುರ್ಕೊಂಡು ಬಾಮ ಆಯಿತು ಹೋಗಿ ಅಜ್ಜಿನ ಮಾತಾಡಿಸ್ಕೊಂಡು ಚೆನ್ನಾಗಿ ನೋಡ್ಕ ದುಡ್ಡು ಬರ್ತದೆ ಅಂದರೆ ಯಾರನ್ನೇ ಹಾಕ್ಬಿಡ್ಬೇಕು ಹೋಗು ಬಂದಿದ್ದೆಲ್ಲನೂ ನಮ್ಮ ಪುಣ್ಯಕ್ಕೆ ಅನ್ಕೊಂಡು ಇದು ಮಾಡ್ಕೊಳ್ಳೋಣ ಸರ್ನ ಹೋಗಿ ನೋಡ್ಕ ಅಜ್ಜಿನ ನಾವು ಸರಿ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಓಡಾಡ್ಕೊಂಡು ಪಾರ್ಟಿ ಮಾಡ್ಕೊ ಬರ್ತೀವಿ ನಿನಗೂ ಬರ್ಬೇಕಾದ್ರೆ ಏನಾರ ಹೊಸಿ ಬಿರಿಯಾನಿ ತಗೊಬಿಟ್ಟು ಬರ್ತೀವಿ ಏನು ಅಡುಗೆ ಮಾಡಕ್ಕೆ ಹೋಗ್ಬೇಡ ಸರಿ ತಗಾಯ್ತು ಹುಷಾರು ಮಗ ನಡೀರಿ ವಾಡಣ ಬನ್ನಿ ಎಲ್ರು ಕಾರತ್ ಬನ್ನಿ ಸ್ಟಾರ್ಟ್ ಮಾಡ್ಲಾ ಇನ್ನು ನಿಂಬೆಣ್ಣು ಇದು ಮಾಡ್ಬೇಕಲ್ಲ ಬಾಮ ನೀನು ಸುಮ್ಮನೆ ಅಯ್ಯೋ ಸುಮ್ಮನೆ ಬಾ ಹತ್ ಬರ್ರಿ ಹತ್ ಬರ್ರಿ ನಡಿಯಪ್ಪ ಹುಷಾರಾಗಿ ನಡಿ ಕಾರ್ ನಿಧಾನ ಕೊಡಿಸ್ಕೊಂಡು ನಡಿ ಅಕ್ಕೋ ಈ ಸಾವುಕಾರ ನನ್ನ ಮನೆ ಗಿಡ ಏನಾರ ಹಾಕ್ಬಿಟ್ಟಿದ್ದಾನೆ ಮೊನ್ನೆಲ್ಲನೂ ಅವನು ಚಿಕ್ಕ ಸಾವುಕಾರ ಹೋಗಿ 30 ಲಕ್ಷದ 35 ಲಕ್ಷದ ಕಾರ್ ತಗೊಂಬಂದವನಂತೆ ಇವಾಗ 42 ಲಕ್ಷ ರೂಪಾಯಿ ಕಾರ್ ತಗೊಬಿಟ್ಟು ಬಂದವ್ರೆ 30-40 ಅಂದ್ರೆ ಅಯ್ಯೋ 75-80 ಲಕ್ಷ ರೂಪಾಯಿ ಕಾರ ಬೋರಿ ಕಾರ್ಗೆ ಸುರಿದವ್ರಲ್ಲ ಈ ಸಾವುಕಾರ ನಿಜವಾಗೂ ಎಲ್ಲೋ ಗಿಡ ಏನೋ ಬೆಳೆಸೋನೆ ಅಂತ ಅನ್ನಿಸ್ತದೆ ಕಣಕ್ಕ ಅಯ್ಯೋ ನೀನು ನನಗೂ ಹಂಗೆ ಅನ್ನಿಸ್ತದೆ ಹೋಗತ್ತಾಗ ಸುಮ್ಮನೆ ಅಲ್ಲ ಹೆಂಗೆ ತಗೋತಾರೆ ಅಂತ ಕಾರುಗಳನ್ನ ಅಷ್ಟೊಂದು ಲಕ್ಷ ದುಡ್ಡು ಮಾಡಿಕೊಂಡಿದ್ದಾರೆ ಇವರು ಏನನ್ನ ಹೇಳಕ್ಕ ನಾನು ಈಚೆ ಕಡೆಗೂ ಬರಲಿಲ್ಲ ತಗೊಂಡ್ಲಿ ಹಂಗನ ಮಾಡ್ಕೊಂಡು ನಮ್ಗೆ ಯಾಕೆ ಬಂದರೆ ಬಿಲ್ಡಪ್ ಶಾನೆ ಕೊಟ್ಬಿಡ್ತಾಳೆ ಆ ಶಾರದಿ ಮಗಳದಿ ನಡುವೆ ಶಾನೆ ಆಗೋಗ್ಬಿಟ್ಟೈತೆ ಜಂಬ ಅದಕ್ಕೆ ನಾನಂತೂ 10 ಬರಲಿಲ್ಲ ಈಚೆ ಕಡೆಗೂ ಬರಲಿಲ್ಲ ಕಿಡಿಗೆ ಗಾಸ್ ನೋಡಿದೆ ಸುಮ್ಮನಾಗ್ಬಿಟ್ಟೆ ನಾನು ಯಾಕೆ ಈಚೆ ಕಡೆಗೆ ಬಂದು ಅವ್ರ ತಗೆಲ್ಲ ನಾವು ಏನು ಗೊತ್ತಿಲ್ದಿರೋರು ನನಗೆ ಮಕ ನೋಡ್ತಾರೆ ನಾವ್ಯಾಕ ಈಚೆ ಕಡೆಗೆ ಬಂದು ನೋಡನಿ ಅದಕ್ಕೆ ನೀನು ಏನಾರ ಅನ್ಕ ನಾನು ಈಚೆ ಕಡೆಗೆ ಬರೋಕ್ಕೆ ಹೋಗಲಿಲ್ಲ ಸುಮ್ಮನೆ ಏನಕ್ಕೆ ಅಂತ ಅನ್ಸತ್ತೆ ನೋಡ್ಕೊಬಿಟ್ಟು ಬರ್ತೀನಿ ಹೋಗಿ ಈಚೆ ಕಡೆ ಅಂತಂದ್ಲು ಮುಚ್ಕೊಂಡು ಕುಂತ್ಕೊಳ್ಳಲೇ ನೀನು ಯಾಕೆ ನೋಡ್ಕೊಬರಕ್ಕೆ ಹೋಗಿ ಏನು ನಿನ್ನ ಕಾರೇನದು ಮುಚ್ಕೊಂಡು ಕುಂತ್ಕ ಅಂತಂದೆ ನಾನು ಅಯ್ಯಪ್ಪ ಅದು ಎಲ್ಲೆಲ್ಲಿಂದ ಉದುರಿಸ್ತಾವ್ರ ದುಡ್ಡು ಹಾಕಣೆ ನೋಡಮ್ಮ ಎಲ್ಲರ ಬಂಡವಾಳನೂ ಬೈಲಾಯ್ತದೆ ಬಾ ಅದೇನೋ ಅಂತಾರಲ್ಲ ಕ್ಯಾಂಡ ಸುಳ್ಳು ಅನ್ನೋದು ಸೆರಗನ ಕಟ್ಕೊಂಡಿರೋ ಕ್ಯಾಂಡ ಇದ್ದಂಗೆ ಗೊತ್ತಾಗ್ದಂಗೆ ಇರ್ತದ ಗೊತ್ತಾಯ್ತದೆ ನೋಡ್ತಾ ಇರು ಅಷ್ಟೇ ನೀನು ಅದೇನೇನು ಮಾಡಿ ತಗೊಂಡವ್ರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಯ್ತದೆ ಮದುವೆ ಬೇರೆ ಐತಂತೆ ಪತ್ರಿಕೆ ಕೊಡಕ್ಕೆ ಬಂದಿತ್ತು ರಾಣಿಯಮ್ಮ ನಿಮ್ಮ ಮನೆಗೂ ಬಂದಿತ್ತಾ ಬೆಂಗಳೂರಾಗಂತೆ ಮದುವೆ ಏನಪ್ಪ ಬಂದು ಹೇಳೋದ್ರು ಬಸ್ ಕಿಸ್ ಮಾಡಿದ್ರೆ ಹೋಗ್ಬಿಟ್ಟು ಬರೋಣ ಹೇಳಿ ನೆಟ್ಗೆ ಅಷ್ಟೇನೆ